ಓಂ ಶಾಂತಿ ಸಾಕಾರದಲ್ಲಿ ಇಂದಿನ ಡೇಟ್ ಆಗಿದೆ 13/12/25। मेरे बच्चे, तुम्हारी यह ईश्वरीय मशीन है। तुम सबको ईश्वर का बनाकर उन्हें बेहद का वर्षा दिलाते हो। ತಂದೆ ತಿಳಿಸ್ತಾರೆ, ಮೊದಲಾದ ಮಕ್ಕಳೇ, ತಮ್ಮದು ಈಶ್ವರೀಯ ಮಿಷಿನ್ ಆಗಿದೆ. ತಾವು ಎಲ್ಲರಿಗೂ ಈಶ್ವರನನ್ನಾಗಿ ಮಾಡಿ ಅನಂತವಾದ ಆಸ್ತಿಯನ್ನ ಕೊಡಿಸ್ತೀರಾ. ಪ್ರಶ್ನೆ ಆಗಿದೆ, कर्मेंद्रियों की चंचलता समाप्त कब होगी? कर्मेंद्रियಗಳ ಚಂಚಲತೆ ಯಾವಾಗ ಸಮಾಪ್ತಿ ಆಗುತ್ತೆ? ಉತ್ತರ ಆಗಿದೆ, जब तुम्हारी स्थिति सिविल एज तक पहुंचेगी, अर्थात जब आत्मा त्रेता की सतो स्टेज तक पहुंच जाएंगी तो कर्मेंद्रियों की चंचलता बंद हो जाएगी. ಯಾವಾಗ ತಮ್ಮ ಸ್ಥಿತಿ ಸಿವಿಲೈಸ್ ಆಗತ್ತೆ, ಅಲ್ಲಿವರೆಗೂ ತಲುಪತ್ತೆ. ಅಂದರೆ ಯಾವಾಗ ಆತ್ಮ ತ್ರೇತಾದ ಸತೋ ಸ್ಟೇಜ್ವರೆಗೂ ಸೇರುತ್ತೆ, ಆಗ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿಯಾಗುತ್ತೆ. अभी तुम्हारी रिटर्न जर्नी है, इसलिए कर्मेंद्रियों को वश में रखना. ಈಗ ತಮ್ಮೊಂದು ರಿಟರ್ನ್ ಜರ್ನಿ ಆಗಿದೆ, ಅದಕ್ಕೋಸ್ಕರ ಕರ್ಮೇಂದ್ರಿಯಗಳನ್ನ ನಿಮ್ಮ ವಶದಲ್ಲಿ ಇಟ್ಕೊಳ್ಳಿ. कोई भी छिपाकर ऐसे कर्म नहीं करना जो आत्मा पतित बन जाए. ಯಾವುದೇ ಬಚ್ಚಿಟ್ಕೊಂಡು ಅಂತಹ ಕರ್ಮವನ್ನ ಮಾಡಬಾರದು, ಆತ್ಮ ಪತಿತರಾಗುವ ರೀತಿ. अविनाशी सर्जन तुम्हें जो परहेज बता रहे उस पर चलते रहो. ಅವಿನಾಶಿ ಸರ್ಜನ್ ನಿಮಗೇನು ಪಥ್ಯವನ್ನ ತಿಳಿಸಿದರೆ ಅದರ ಮೇಲೆ ನಡೀತಾ ಇರಿ. ಹಾಡಾಗಿದೆ, ಮುಖಡ ದೇಖ್ಲೆ ಪ್ರಾಣಿ ದರ್ಪಣಮೇ. ಮುಖವನ್ನ ನೋಡಿಕೋ ಪ್ರಾಣಿ ದರ್ಪಣದಲ್ಲಿ. ಓಂ ಶಾಂತಿ. रूहानी बच्चों प्रति रूहानी बाप समझा रहे, ना से तुम बच्चों को जो भी रूहानी बच्चे प्रजापिता ब्रह्मा मुख वंशावली है वो जानते हैं. ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸಿದರು, ತಮ್ಮ ಮಕ್ಕಳಿಗೆ ಅಲ್ಲ, ಯಾರೆಲ್ಲ ಆತ್ಮೀಯ ಮಕ್ಕಳು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿ ಆಗಿದ್ದರೆ ಅವರಿಗೆಲ್ಲ ಗೊತ್ತಿದೆ. हम ब्राह्मणों को ही बाबा समझाते, पहले तुम शूद्र थे फिर आकर ब्राह्मण बने हो. ನಮ್ಮ ಬ್ರಾಹ್ಮಣ ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾರೆ, ಮೊದಲು ನಾವು ಶೂದ್ರರಾಗಿದ್ವಿ, ಈಗ ಬಂದು ಬ್ರಾಹ್ಮಣರಾಗಿದ್ದೀವಿ. बाबा ने वर्णों का भी हिसाब समझाया, दुनिया में वर्णों को भी समझते. ತಂದೆ ವರ್ಣಗಳ ಲೆಕ್ಕಾಚಾರವನ್ನ ತಿಳಿಸಿದ್ರು. ಪ್ರಪಂಚದಲ್ಲಿ ವರ್ಣಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸಿರ್ಫ್ ಗಾಯನ ಹೇ, ಅಭಿ ತುಮ್ ಬ್ರಾಹ್ಮಣ ವರ್ಣಕ್ಕೆ ಹೋ ಫಿರ್ ದೇವತಾ ವರ್ಣಕ್ಕೆ ಬನೆಂಗೆ. ಸುಮ್ಮನೆ ಗಾಯನವನ್ನ ಮಾಡ್ತಾರೆ, ಈಗ ತಾವು ಬ್ರಾಹ್ಮಣ ವರ್ಣದವರಾಗಿದ್ದೀರಾ, ಮತ್ತೆ ದೇವತಾ ವರ್ಣದವರು ಆಗ್ತೀರಾ. ವಿಚಾರ ಕರೋ, ಈ ಬಾತ್ ರೈಟ್ ಹೇ, ಜಡ್ಜ್ ಯುವರ್ ಸೆಲ್ಫ್. ವಿಚಾರ ಮಾಡಿ, ಈ ಮಾತು ಸರಿ ಅಲ್ವಾ, ತಮ್ಮನ್ನ ತಾವು ಜಡ್ಜ್ ಮಾಡ್ಕೊಳ್ಳಿ. हमारी बात सुनो और बैठ करो, शास्त्र जो जन्म जन्मांतर सुने हैं और जो ज्ञान सागर बाबा समझाते उसकी बैठ करो, राइट क्या है. ಈಗ ನಮ್ಮ ಮಾತನ್ನ ಕೇಳಿ, ಕಂಪೇರ್ ಮಾಡಿ. ಶಾಸ್ತ್ರಗಳಲ್ಲಿ ಏನು ಜನ್ಮ ಜನ್ಮಾಂತರದ ಮಾತುಗಳನ್ನ ತಿಳಿಸಿದರೆ, ಜ್ಞಾನ ಸಾಗರ ತಂದೆ ತಿಳಿಸ್ಕೊಟ್ಟಿದರೆ ಅದನ್ನ ವ್ಯತ್ಯಾಸ ಮಾಡಿ ನೋಡಿ, ಸರಿ ಯಾವುದು. ब्राह्मण धर्म अथवा कुल बिल्कुल भूले हुए है, तुम्हारे पास विराट रूप का चित्र राइट बना है. ब्राह्मण धर्म अथवा कुल बिल्कुल मರ್ತೋಗಿ, ತಮ್ಮ ಹತ್ರ ವಿರಾಟ ರೂಪದ ಚಿತ್ರ ಕರೆಕ್ಟ್ ಆಗಿದೆ. इस पर समझाया जाता, बाकी इतने बुझाए वाले चित्र जो बनाए और देवताओं को हथियार आदि बैठ दिखाए, ये सब रंग है. ಇದರ ಬಗ್ಗೆ ತಿಳಿಸ್ಕೊಡ್ಬೇಕು. ಬಾಕಿ ಏನೆಲ್ಲ ಚಿತ್ರಗಳನ್ನ, ಇಷ್ಟೊಂದು ಭುಜಧಾರಿ ದೇವತೆಗಳನ್ನ ತೋರಿಸಿದರೆ, ಅವರಿಗೆ ಅಸ್ತ್ರಶಸ್ತ್ರಗಳನ್ನ ಕುರಿತು ತೋರಿಸಿದರೆ ಅದೆಲ್ಲ ತಪ್ಪಾಗಿದೆ. ये भक्ति मार्ग की चित्र है, इन आंखों से सब देखते परंतु समझते नहीं. ಇದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ. ಈ ನೇತ್ರಗಳಿಂದ ಏನೆಲ್ಲ ನೋಡ್ತೀರಾ ಅದೇನು ಅರ್ಥ ಆಗಲ್ಲ. कोई के ऑक्यूपेशन का पता नहीं, अब तुम बच्चों को अपनी आत्मा का पता पड़ा. ಯಾರೇ ಕರ್ತವ್ಯದ ಬಗ್ಗೆ ಗೊತ್ತಿಲ್ಲ,
ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ಆತ್ಮದ ಬಗ್ಗೆ ಗೊತ್ತಾಗಿದೆ. और 84 जन्मों का भी मालूम पड़ा, जैसे बाप तुम बच्चों को समझाते तुमको फिर औरों को समझाना है. ಮತ್ತೆ 84 ಜನ್ಮದ ಬಗ್ಗೆನೂ ಗೊತ್ತಾಗಿದೆ. ಯಾವ ರೀತಿ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಆ ರೀತಿ ತಾವು ಇತರರಿಗೆ ತಿಳಿಸ್ಕೊಡ್ಬೇಕು. शिव बाबा तो सबके पास नहीं जाएंगे, जरूर बाबा के मददगार चाहिए ना, इसलिए तुम्हारी ये ईश्वरीय मिशन. ಶಿವ ಬಾಬಾ ಅಂತೂ ಎಲ್ಲಾ ಕಡೆ ತಲುಪೋದಿಲ್ಲ, ಖಂಡಿತ ತಂದೆಗೆ ಸಹಯೋಗಿಗಳು ಬೇಕಲ್ಲ, ಅದಕ್ಕೋಸ್ಕರ ತಾವು ಈಶ್ವರಿಯ ಮಿಷನ್ ಆಗಿದ್ದೀರಾ. तुम सबको ईश्वर का बनाते हो, समझते हो, हम आत्माओं का बेहद का बाप है. ತಾವು ಎಲ್ಲರನ್ನ ಈಶ್ವರನ ಮಕ್ಕಳಾಗಿ ಮಾಡ್ತೀರ. ಅರ್ಥ ಮಾಡ್ಕೊಂತೀರಾ, ನಾವೆಲ್ಲ ಆತ್ಮಗಳು ಅನಂತವಾದ ತಂದೆಯ ಮಕ್ಕಳಾಗಿ. उनसे बेहद का वर्षा मिलता, जैसे लौकिक बाप को याद किया जाता, उनसे भी जास्ती पारलौकिक बाबा को याद करना पड़ता. ಅವರಿಂದ ಅನಂತವಾದ ಆಸ್ತಿ ಸಿಗತ್ತೆ. ಯಾವ ರೀತಿ ಲೌಕಿಕ ತಂದೆಯನ್ನ ನೆನಪು ಮಾಡ್ತೀರಾ, ಅವರಿಗಿಂತಲೂ ಜಾಸ್ತಿ ಪಾರಲೌಕಿಕ ತಂದೆಯನ್ನ ನೆನಪು ಮಾಡಬೇಕು. लौकिक बाप तो अल्प काल के लिए सुख देते, बेहद का बाप बेहद का सुख देते. ये अभी आत्माओं को ज्ञान मिला. ಅನಂತವಾದ ತಂದೆ ಅನಂತವಾದ ಸುಖವನ್ನ ನೀಡ್ತಾರೆ. ಈಗ ಎಲ್ಲಾ ಆತ್ಮಗಳಿಗೂ ಜ್ಞಾನ ಸಿಕ್ಕಿದೆ. ಲೌಕಿಕ ತಂದೆ ಅಲ್ಪ ಕಾಲಕ್ಕೋಸ್ಕರ ಸುಖವನ್ನ ನೀಡ್ತಾರೆ. अभी तुम जानते हो 3 बाप है, लौकिक, पारलौकिक और अलौकिक. ಈಗ ನಿಮಗೆ ಗೊತ್ತಾಗಿದೆ 3 ತಂದೆ ಇದ್ದಾರೆ. ಒಬ್ಬರು ಲೌಕಿಕ, ಪಾರಲೌಕಿಕ ಮತ್ತೆ अलौकिक. बेहद का बाप अलौकिक बाप द्वारा तुमको समझा रहे हैं, इस बाप को कोई जानते नहीं. ಅನಂತವಾದ ತಂದೆ ಅಲೌಕಿಕ ತಂದೆಯಿಂದ ತಮಗೆ ತಿಳಿಸ್ತಾ ಇದೆ. ಈ ತಂದೆಯ ಬಗ್ಗೆ ಯಾರಿಗೂ ಅರಿವಿಲ್ಲ. ब्रह्मा की बायोग्राफी का किसको पता नहीं, उनका ऑक्यूपेशन भी जानना चाहिए ना. ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯ ಬಗ್ಗೆನೂ ಯಾರಿಗೂ ಗೊತ್ತಿಲ್ಲ, ಅವರ ಕರ್ತವ್ಯವನ್ನ ಅರ್ಥ ಮಾಡ್ಕೋಬೇಕಲ್ಲ. ಶಿವ ಕಿ ಕೃಷ್ಣ ಕಿ ಮಹಿಮಾ ಗಾತೆ, ಬಾಕಿ ಬ್ರಹ್ಮ ಕಿ ಮಹಿಮಾ ಕಹಾ. ನಿರಾಕಾರ ಬಾಪ್ ಕೋ ಜರೂರ್ ಮುಖ ತೋ ಚಾಹಿಯೆ ಜಿಸ್ಸೆ ಅಮೃತ ದೇ. ಶಿವನ ಕೃಷ್ಣನ ಮಹಿಮೆಯನ್ನ ಮಾಡ್ತಾರೆ, ಬಾಕಿ ಬ್ರಹ್ಮನ ಮಹಿಮೆಯಲ್ಲಿ ನಿರಾಕಾರ ತಂದೆ ಖಂಡಿತವಾಗಿ ಅವ್ರಿಗೂ ಮುಖ ಬೇಕಲ್ಲ, ಅದರಿಂದ ಅಮೃತವನ್ನ ನೀಡೋದಕ್ಕೆ. भक्ति मार्ग में बाप को कभी यथार्थ रीति याद नहीं करते, अभी तुम जानते हो, समझते हो, शिव बाबा का रथ ये है. ಭಕ್ತಿ ಮಾರ್ಗದಲ್ಲಿ ಯಥಾರ್ಥವಾಗಿ ತಂದೆಯನ್ನ ಯಾರೂ ನೆನಪು ಮಾಡ್ಕೊಳಲ್ಲ. ಈಗ ನಮಗ್ ಗೊತ್ತಾಗಿದೆ, ಅರ್ಥ ಮಾಡ್ಕೊಂತೀವಿ, ಶಿವ ಬಾಬದ್ದು ಇದು ರಥ ಆಗಿದೆ. रथ को भी श्रृंगार करते हैं, जैसे मोहम्मद के घोड़े को भी सजाया. ರಥಕ್ಕೂ ಶೃಂಗಾರ ಮಾಡ್ತಾರೆ, ಯಾವ ರೀತಿ ಮಹಮ್ಮದಿನ ಕುದುರೆಗೆ ಶೃಂಗಾರ ಮಾಡಿದ್ರು. तुम बच्चे कितना अच्छी रीति मनुष्यों को समझाते हो, तुम सभी की बड़ाई करते. ತಾವು ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಲಾ ಮನುಷ್ಯರಿಗೆ ತಿಳಿಸ್ಕೊಡ್ತಾರೆ, ಎಲ್ಲರ ಮಹಿಮೆಯನ್ನ ಮಾಡ್ತೀರಾ. बोलते हो तुम ये देवता थे, फिर 84 जन्म वो तमो प्रधान बने हो, अब फिर सतो प्रधान बनना है तो उसके लिए योग चाहिए. ತಿಳಿಸ್ತೀರಾ, ತಾವೇ ದೇವತೆ ಆಗಿದ್ರಿ, ಮತ್ತೆ 84 ಜನ್ಮವನ್ನ ಅನುಭವಿಸಿ ಈಗ ತಮೋ ಪ್ರಧಾನ ಆಗಿದ್ದೀರಾ, ಈಗ ಮತ್ತೆ ಸತೋ ಪ್ರಧಾನ ಆಗ್ಬೇಕು, ಅದಕ್ಕೋಸ್ಕರ ಯೋಗನು ಅವಶ್ಯಕತೆ ಇದೆ. परंतु बड़ा मुश्किल है, मुश्किल कोई समझते हैं, समझ जाइए तो ಖುಷಿ ಕಾ ಪಾರ ಚढ़े. ಆದ್ರೆ ಬಹಳ ಕಷ್ಟದಿಂದ ಕೆಲವರು ಅರ್ಥ ಮಾಡ್ಕೊಂತಾರೆ, ಅರ್ಥ ಮಾಡ್ಕೊಂಡ್ರೆ ಖುಷಿಯ ಪಾರ ಬೆಳೆಯತ್ತಲ್ಲ. समझाने वाले का तो और ही पारा चढ़ जाए, बेहद का बाबा का परिचय देना कोई कम बात है क्या. ತಿಳಿಸುವವರ ನಶೆ ಇನ್ನೂ ಬೆಳೆಯುತ್ತೆ. ಅನಂತವಾದ ತಂದೆಯ ಪರಿಚಯವನ್ನ ನೀಡೋದು ಕಡಿಮೆ ಮಾತೇನು.
समझ नहीं सकते, कहते ये कैसे हो सकता, बेहद के बाबा की जीवन कहानी सुनाते हैं. ಅರ್ಥನೇ ಮಾಡ್ಕೊಳ್ಳೋಣ. ಅಂದರೆ ಇದು ಯಾವ ರೀತಿ ನಡೆಯಕ್ಕೆ ಸಾಧ್ಯ? ಅನಂತವಾದ ತಂದೆಯ ಜೀವನ ಕಥೆಯನ್ನ ತಿಳಿಸ್ತೀವಿ. अब बाबा कहते बच्चे पावन बनो. तुम पुकारते थे ना कि ये पतित पावन आओ. गीता में भी मनमनाभव अक्षर है, परंतु उसकी समझाने कोई के पास है नहीं. ಈಗ ತಂದೆ ತಿಳಿಸ್ತಾರೆ ಪಾವನರಾಗಿ, ಕರೀತಿದ್ರಲ್ಲ ಈ ಪತಿತ ಪಾವನ ಬನ್ನಿ. ಗೀತೆಯಲ್ಲೂ ಮನ್ಮನಾಭವ ಅನ್ನುವ ಅಕ್ಷರ ಇದೆ, ಆದ್ರೆ ಅದರ ತಿಳುವಳಿಕೆ ಯಾರ ಹತ್ರ ಇಲ್ಲ. बाप आत्मा का ज्ञान भी कितना क्लियर कर समझाते, कोई शास्त्र में ये बातें है नहीं. ತಂದೆ ಆತ್ಮದ ಜ್ಞಾನವನ್ನ ಎಷ್ಟು ಸ್ಪಷ್ಟ ಮಾಡಿ ತಿಳಿಸ್ತಾರೆ, ಯಾವುದೇ ಶಾಸ್ತ್ರದಲ್ಲಿ ಈ ಮಾತುಗಳು ಇಲ್ಲ. बल कहते हैं आत्मा बिंदी है, भ्रुकुटी के बीच स्टार है, परंतु यथार्थ रीति किसी के बुद्धि में नहीं. ಬಲೆ ಅಂತರೆ ಆತ್ಮ ಬಿಂದು ಆಗಿದೆ, ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಅಂತ. ಆದರೆ ಯಥಾರ್ಥವಾಗಿ ಯಾರ ಬುದ್ಧಿಯಲ್ಲೂ ಇಲ್ಲ. वो भी जानना पड़े कलयुग में है ही अनरೈಟಿಯಸ್, सत्युग में है सब ರೈಟಿಯಸ್. ಅದನ್ನು ಅರ್ಥ ಮಾಡ್ಕೋಬೇಕು. ಕಲಿಯುಗದಲ್ಲಿ ಎಲ್ಲರೂ ಅನ್ರೈಟಿಯಸ್ ಆಗಿದ್ದಾರೆ, ಸತ್ಯುಗದಲ್ಲಿ ಎಲ್ಲ ರೈಟಿಯಸ್ ಆಗಿರ್ತಾರೆ. भक्ति मार्ग में मनुष्य समझते ये सब ईश्वर से मिलने के रास्ते हैं, इसलिए तुम पहले फॉर्म भराते हो, यहाँ क्यों आए हो. ಭಕ್ತಿ ಮಾರ್ಗದಲ್ಲಿ ಮನುಷ್ಯ ತಿಳಿಸ್ತಾನೆ ಇದೆಲ್ಲ ಈಶ್ವರನನ್ನ ಮಿಲನ ಮಾಡೋದಿಕ್ಕೆ ದಾರಿಯಾಗಿದೆ ಅಂತ. ಅದಕ್ಕೆ ಯಾರಾದ್ರೂ ಬಂದ್ರೆ ತಾವು ಫಾರಂ ಅನ್ನ ತುಂಬಿಸ್ತೀರಾ, ಇಲ್ಲಿ ಯಾಕೆ ಬಂದಿದ್ದೀರಾ. इससे भी तुमको बेहद के बाबा का परिचय देना, पूछते हो आत्मा का बाप कौन है. ಇದರಿಂದಲೂ ತಾವು ಅನಂತವಾದ ಪರಿಚಯವನ್ನ ಕೊಡಬಹುದು. ಕೇಳಿ, ಆತ್ಮಕ್ಕೆ ತಂದೆ ಯಾರು. सर्वव्यापी कहने से तो कोई अर्थ ही नहीं निकलता, सबका बाप कौन, ये ಮುಖ್ಯ ಬಾತ್. ಸರ್ವವ್ಯಾಪಿ ಅಂದಾಗ ಯಾವುದೇ ಅರ್ಥ ಬರುವುದೇ ಇಲ್ಲ. ಎಲ್ಲರಿಗೆ ತಂದೆ ಯಾರು ಇದೇ ಮುಖ್ಯವಾದ ಮಾತು. अपने अपने घर में भी तुम समझा सकते हो, एक दो मुख्य चित्र सीढ़ी त्रिमूर्ति जाड़ ये बहुत जरूरी है. ತಮ್ಮ ತಮ್ಮ ಮನೆಯಲ್ಲೂ ತಿಳಿಸ್ಬೋದು, ಒಂದೆರಡು ಮುಖ್ಯವಾದ ಚಿತ್ರ, ಮೆಟ್ಲ ಚಿತ್ರ, ತ್ರಿಮೂರ್ತಿ, ವೃಕ್ಷದ್ದು, ಇಷ್ಟು ಸಾಕು. जाड़ से सब धर्म वाले समझ सकते कि हमारा धर्म कब शुरू होता, हम इस हिसाब से स्वर्ग में जा सकते हैं. ವೃಕ್ಷದಲ್ಲಿ ನೋಡಿದಾಗ ಎಲ್ಲಾ ಧರ್ಮದವರು ಅರ್ಥ ಮಾಡ್ಕೊಂತಾರೆ, ನಮ್ಮ ಧರ್ಮ ಯಾವಾಗ ಆರಂಭ ಆಗತ್ತೆ, ನಾವು ಈ ಲೆಕ್ಕದಿಂದ ಸ್ವರ್ಗಕ್ಕೆ ಬರ್ತೀವ. जो आते ही पीछे है वो तो स्वर्ग में जा ना सके, ಬಾಕಿ ಶಾಂತಿಧಾಮ್ में जा सकते. ಯಾರು ಬರೋದೇ ನಿಧಾನಕ್ಕೆ ಅವರು ಸ್ವರ್ಗದಲ್ಲಂತೂ ಬರೋದಿಲ್ಲ, ಬಾಕಿ ಶಾಂತಿಧಾಮಕ್ಕಂತೂ ತಲುಪಬಹುದಾಗಿದೆ. जाड़ से भी बहुत क्लियर होता, जो जो धर्म पीछे आए उनकी आत्माएं जरूर ऊपर में जाई विराजमान हो. ವೃಕ್ಷದಲ್ಲಿ ಬಹಳ ಸ್ಪಷ್ಟವಾಗಿದೆ, ಯಾವ ಯಾವ ಧರ್ಮಗಳು ನಂತರ ಬರುತ್ತೆ ಆ ಎಲ್ಲ ಆತ್ಮಗಳು ಮೇಲೆ ಹೋಗಿ ಉಪಸ್ಥಿತ ಆಗುತ್ತೆ. तुम्हारी बुद्धि में सारा फाउंडेशन लगाया जाता. बाबा कहते आदि सनातन देवी देवता धर्म का सैंपलिंग तो लगा, फिर झाड़ के पत्ते भी तुमको बनाते हैं, पत्ते बिगड़ तो झाड़ होता नहीं. ನಿಮ್ಮ ಬುದ್ಧಿಯಲ್ಲಿ ಫೌಂಡೇಶನ್ನು ಎಲ್ಲನೂ ಇದೆ ಅಲ್ಲ. ಬಾಬಾ ಅಂತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಅಂಟು ಕಟ್ಟಲಾಗುತ್ತೆ. ಮತ್ತೆ ವೃಕ್ಷದಲ್ಲಿ ಎಲೆಗಳು ನೀವೇ ತಯಾರು ಮಾಡಬೇಕು. ಎಲೆಗಳಿಲ್ಲದೆ ವೃಕ್ಷ ಚೆನ್ನಾಗಿ ಕಾಣಲ್ಲ. इसलिए बाबा पुरुषार्थ कराते रहते आप समान बनाने के लिए. ಅದಕ್ಕೋಸ್ಕರ ಬಾಬಾ ಪುರುಷಾರ್ಥವನ್ನ ಮಾಡಿಸ್ತಿರ್ತಾರೆ, ತನ್ನ ಸಮಾನ ಮಾಡ್ಕೊಳಕ್ಕೋಸ್ಕರ.
और धर्म वाले तो पत्ते नहीं बनाना पड़े, वो तो ऊपर से आते ಫೌಂಡೇಶನ್ लगाते. ಬೇರೆ ಧರ್ಮದವರ ಎಲೆಯನ್ನ ತಯಾರು ಮಾಡೋಷ್ಟಿಲ್ಲ, ಅಲ್ಲಂತೂ ಮೇಲೆಯಿಂದ ಬರ್ತಾರೆ, ಫೌಂಡೇಶನ್ ಬೀಳತ್ತೆ. फिर पत्ते पीछे ऊपर से आते जाते हैं, तुम फिर झाड़ की वृद्धि के लिए ये प्रदर्शनी आदि करते हो. ಮತ್ತೆ ಎಲೆಗಳು ಮೇಲೆಯಿಂದ ಬರ್ತಾ ಹೋಗ್ತಾ ಇರ್ತವೆ, ತಾವಂತೂ ಈ ವೃಕ್ಷದ ವೃದ್ಧಿಗೋಸ್ಕರ ಪ್ರದರ್ಶನಿಯನ್ನ ಮಾಡ್ತಾ ಇರ್ತೀರ. इससे पत्ते लगते, फिर तूफान आने से गिर पड़ते, मुरझा जाते. ये आदि सनातन ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ. ಇದರಿಂದ ಎಲೆಗಳು ಬರುತ್ತೆ, ಮತ್ತೆ ಬಿರುಗಾಳಿ ಬರುತ್ತೆ, ಬಿದ್ದೋಗ್ತವೆ, ಮತ್ತೆ ಒಣಗೋಗುತ್ತೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ. इसमें लड़ाई आदि की कोई बात नहीं, सिर्फ बाबा को याद करना और करा. ಇದರಲ್ಲಿ ಯುದ್ಧದ ಮಾತೇ ಇಲ್ಲ, ತಂದೆಯನ್ನ ನೆನಪು ಮಾಡಬೇಕು, ಮಾಡಿಸಬೇಕಾಗಿದೆ. तुम सबको कहते हो और जो भी रचना है उनको छोड़ो, रचना से कभी वर्षा मिलना सकता. ನೀವು ಎಲ್ಲರಿಗೂ ತಿಳಿಸ್ತಾ ಇರ್ತೀರ, ರಚನೆಯನ್ನ ಬಿಡಿ, ರಚನೆಯಿಂದ ಎಂದೋ ಆಸ್ತಿ ಸಿಗಕ್ಕೆ ಸಾಧ್ಯನೇ ಇಲ್ಲ. रचयिता बाबा को ही याद करना और किसी की याद ना आए. ರಚಯಿತ ತಂದೆಯನ್ನೇ ನೆನಪು ಮಾಡಿ, ಮತ್ತಾರನ್ನೂ ನೆನಪು ಮಾಡಬೇಡಿ. बाबा का बनकर ध्यान में आकर फिर अगर कोई ऐसा काम करते तो उसका बोझा सिर पर बहुत चढ़ता. ತಂದೆಯ ಮಗು ಆಗಿ ಜ್ಞಾನದಲ್ಲಿ ಬಂದು ಈ ತರ ಕೆಲಸಗಳನ್ನ ಮಾಡಿದಾಗ ತಲೆ ಮೇಲೆ ಬಹಳಷ್ಟು ಭಾರ ಬೀಳತ್ತೆ. बाप पावन बनाने आते और फिर ऐसा कुछ काम करते हैं तो और ही पतित बन पड़ते हैं. इसलिए बाबा कहते ऐसा कोई काम करना नहीं जो घाटा पड़े. ಬಾಬಾ ಪಾವನ ಮಾಡಕ್ಕೆ ಬರ್ತಾರೆ, ಮತ್ತೆ ಅಂತಹ ಕೆಲಸವನ್ನ ಮಾಡಿದ್ವಿ ಅಂದ್ರೆ ಮತ್ತೆ ಪತಿತರಾಗ್ಬಿಡ್ತೀವಿ. ಅದಕ್ಕೋಸ್ಕರ ಬಾಬಾ ತಿಳಿಸ್ತಿರ್ತಾರೆ, ಅಂತ ಕೆಲಸವನ್ನ ಮಾಡಬೇಡಿ, ನಷ್ಟ ಆಗುವ ರೀತಿ. बाप की ग्लानि होती है ना, ऐसा कर्म नहीं करो जो विकर्म ಜಾಸ್ತಿ हो जाए. ತಂದೆಯ ನಿಂದನೆ ಆಗತ್ತಲ್ಲ, ಅಂತಹ ಕೆಲಸವನ್ನ ಮಾಡಬೇಡಿ, ಮತ್ತೆ ವಿಕರ್ಮ ಜಾಸ್ತಿ ಆಗುವ ರೀತಿ. परहेज भी रखनी, दवाई में भी परहेज रखी जाती है ना. ಪಥ್ಯವನ್ನು ಇಡಬೇಕಾಗುತ್ತೆ, ಔಷಧಿಯಲ್ಲೂ ಪಥ್ಯವನ್ನ ಇಟ್ಕೊಂತಾರಲ್ಲ. डॉक्टर कहे ये कटाई आदि नहीं खाना है तो मानना चाहिए, कर्मेंद्रियों को वश करना पड़ता. ಡಾಕ್ಟರ್ ಹೇಳ್ತಾರೆ ಹುಳಿ ತಿನ್ಬೇಡಿ, ಆಗ ಕರ್ಮೇಂದ್ರಿಯಗಳನ್ನ ವಶ ಮಾಡ್ಕೋಬೇಕಾಗತ್ತಲ್ಲ. अगर छिपाकर खाते रहेंगे फिर दवाई का असर नहीं होगा, इसको कहा जाता आसक्ति. ಬಚ್ಚಿಟ್ಕೊಂಡು ತಿಂತಾ ಇದ್ರೆ ಔಷಧಿಯ ಪ್ರಭಾವ ಬೀಳೋದೇ ಇಲ್ಲ, ಇದಕ್ಕೆ ತಿಳಿಸಲಾಗತ್ತೆ ಆಸಕ್ತಿ. ಬಾಪಿ ಶಿಕ್ಷಾ ದೇತೆ ಯೇ ನಹಿ ಕರೋ ಸರ್ಜನ್ ಹೇನ. ತಂದೆನೂ ಶಿಕ್ಷಣವನ್ನ ಕೊಡ್ತಾರೆ, ಇದನ್ನ ಮಾಡಬೇಡಿ ಅಂತ. ಸರ್ಜನ್ ಅಲ್ವಾ. लिखते हैं बाबा मन में संकल्प बहुत आता, खबरदार रहना. ಬರೀತಾರೆ, ಬಾಬಾ ಮನಸ್ಸಿನಲ್ಲಿ ಬಹಳಷ್ಟು ಸಂಕಲ್ಪ ಬರುತ್ತೆ. ಬಾಬಾ ಹೇಳ್ತಾರೆ ಎಚ್ಚರಿಕೆಯಿಂದ ಇರಿ. गंदे स्वप्न मनसा में संकल्प आदि बहुत आएंगे, इनसे डरना नहीं. सत्युग त्रेता में ये बातें होती नहीं. ಕೊಳಕಿನ ಸ್ವಪ್ನಗಳು ಮನಸ್ಸು ಸಂಕಲ್ಪದಲ್ಲಿ ಬಹಳಷ್ಟು ಬರುತ್ತೆ, ಇದರಿಂದ ಭಯ ಪಡಬೇಡಿ. ಸತ್ಯುಗ ತ್ರೇತಾದಲ್ಲಿ ಇಂತಹ ಮಾತುಗಳು ಇರೋದೇ ಇಲ್ಲ. तुम जितना आगे नजदीक होते जाएंगे, सिविलाइज तक पहुंचेंगे, तब कर्मेंद्रियों की चंचलता बंद हो जाएगी. ತಾವೆಷ್ಟು ಮುಂದುವರಿತಾ ಹೋಗ್ತೀರಾ, ಹತ್ತಿರ ಬರ್ತಾ ಇರ್ತೀರಾ, ಪವಿತ್ರ ದೃಷ್ಟಿಯನ್ನ ತಯಾರು ಮಾಡ್ಕೊಳ್ತೀರಾ, ಅಂದ್ರೆ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗತ್ತೆ. कर्मेंद्रिय वश हो जाएंगी, सत्युग त्रेता में वश थी ना. ಕರ್ಮೇಂದ್ರಿಯಗಳು ವಶ ಆಗ್ಬಿಡುತ್ತೆ,
सत्युग त्रेताದಲ್ಲಿ ವಶದಲ್ಲಿ ಇತ್ತಲ್ಲ. जब उस त्रेता की अवस्था तक आओ तब वश होंगी, फिर सत्युग की अवस्था में आएंगे तो सतो प्रधान बन जाएंगे, फिर सब कर्मेंद्रियां पूरी वश हो जाए. ತ್ರೇತಾದವರೆಗೂ ಅಂದ್ರೆ ಆ ಸ್ಥಿತಿಯವರೆಗೂ ನೀವು ಬಂದು ತಲುಪಿದಾಗ ಕರ್ಮೇಂದ್ರಿಯಗಳು ವಶ ಆಗುತ್ತೆ. ನಂತರ ಸತ್ಯುಗದ ಸ್ಥಿತಿಯಲ್ಲಿ ಬಂದಾಗ ಸತೋ ಪ್ರಧಾನರಾಗ್ತೀರ. ಮತ್ತೆ ಎಲ್ಲಾ ಕರ್ಮೇಂದ್ರಿಯಗಳು ಪೂರ್ತಿ ವಶದಲ್ಲಿ ಬಂದ್ಬಿಡತ್ತೆ. ಕರ್ಮೇಂದ್ರಿಯ ವಶತೀನ ನೈಬ ತೊಡಿ ಹೀಗೆ ಕರ್ಮೇಂದ್ರಿಯಗಳು ವಶದಲ್ಲೇ ಇತ್ತಲ್ಲ, ಇದೇನು ಹೊಸ ಮಾತಲ್ಲ. आज कर्मेंद्रियों को वश है, कल फिर पुरुषार्थ कर कर्मेंद्रियों को वश कर लेते हैं. वो तो 84 जन्म में उतरते आए. ಇವತ್ತು ಕರ್ಮೇಂದ್ರಿಯಗಳು ವಶದಲ್ಲಿದೆ. ನಾಳೆ ಮತ್ತೆ ಪುರುಷಾರ್ಥದಿಂದ ಕರ್ಮೇಂದ್ರಿಯಗಳನ್ನ ವಶ ಮಾಡ್ಕೊಂತೀರ. ಅಲ್ಲಂತೂ 84 ಜನ್ಮವನ್ನ ಪಡೀತಾ ಇಳಿತಾ ಬಂದ್ವಿ. ಅವೇ रिटर्न जर्नी है, सबको सतो प्रधान अवस्था में जाना, अपना चार्ट देखना है, हमने कितना पाप कितने पुण्य किया. ಈಗ ರಿಟರ್ನ್ ಜರ್ನಿ ಆಗಿದೆ. ಎಲ್ಲರೂ ಸತೋ ಪ್ರಧಾನ ಸ್ಥಿತಿಯನ್ನ ತಲುಪಬೇಕು. ತಮ್ಮ ಚಾರ್ಟ್ ಅನ್ನ ನೋಡಿಕೊಳ್ಳಿ, ನಾನು ಎಷ್ಟು ಪುಣ್ಯವನ್ನ ಮಾಡಿದ್ದೀನಿ, ಎಷ್ಟು ಪಾಪವನ್ನ ಮಾಡಿದ್ದೀನಿ. बाप को याद करते करते आयरन एज से सिविल एज तक पहुंच जाएंगे तो कर्मेंद्रिय वश हो जाए. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಕಬ್ಬಿಣದ ಪ್ರಪಂಚದಿಂದ ಪವಿತ್ರವಾದ ಪ್ರಪಂಚವನ್ನ ತಲುಪ್ತೀರಾ. ಆಗ ಕರ್ಮೇಂದ್ರಿಯಗಳು ವಶ ಆಗ್ಬಿಡತ್ತೆ. फिर तुमको महसूस होगा अभी कोई तूफान नहीं आते, वो भी अवस्था आएगी. ಮತ್ತೆ ನಿಮಗೂ ಅನಿಸುತ್ತೆ ಮತ್ತೆ ಯಾವುದೇ ಬಿರುಗಾಳಿ ಬರಲ್ಲ, ಅಂತಹ ಸ್ಥಿತಿನೂ ಬರುತ್ತೆ. फिर गोल्डन एज में चले जाएंगे, मेहनत कर पावन बनने से खुशी का पारा भी चढ़ेगा. ಮತ್ತೆ ಚಿನ್ನದ ಪ್ರಪಂಚವನ್ನ ತಲುಪ್ತೀರಾ. ಶ್ರಮ ಮಾಡಿದಾಗ ಪಾವನರಾಗೋದ್ರಿಂದ ಖುಷಿಯ ಪಾರ ಬೆಳೆಯುತ್ತೆ. जो भी आते उनको समझाना कैसे तुमने 84 जन्म लिए, जिसने 84 जन्म लिया वही सब. ಯಾರೇ ಬಂದರೂ ಅವರಿಗೆ ತಿಳಿಸಿ ಯಾವ ರೀತಿ ತಾವು 84 ಜನ್ಮವನ್ನ ಪಡೆದ್ರಿ. ಯಾರು 84 ಜನ್ಮ ಪಡೆದಿದ್ದಾರೆ ಅವರೇ ಅರ್ಥ ಮಾಡ್ಕೊಳ್ತಾರೆ. कहेंगे अब बाबा को याद कर मालिक बनना, 84 जन्म नहीं समझते हो तो शायद ರಾಜಾಯಿ ಕೆ ಮಾಲಿಕ್ ನಹಿ ಬನೇ ಹೋ ಹೇಳಿ. ಈಗ ತಂದೆಯನ್ನ ನೆನಪು ಮಾಡಿದಾಗ ಮಾಲೀಕರಾಗ್ತಾರೆ. 84 ಜನ್ಮವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತಿಳ್ಕೊಡಿ, ಅವರು ರಾಜ್ಯದ ಮಾಲೀಕರಂತೂ ಆಗಿಲ್ಲ. हम तो हिम्मत दिलाते हैं, अच्छी बात सुनाते, तुम नीचे गिर पड़ते हो. ನಾವಂತೂ ಧೈರ್ಯವನ್ನ ಕೊಡ್ತೀವಿ, ಒಳ್ಳೆ ಮಾತುಗಳನ್ನ ತಿಳಿಸ್ತೀವಿ, ತಾವಂತೂ ಬಿದ್ದೋಗ್ತೀರಾ. जिसने 84 जन्म लिया होगा उसको जट स्मृति में आएगी. बाबा कहते तुम शांति धाम में पवित्र तो थे ना. ಯಾರು 84 ಜನ್ಮವನ್ನ ಪಡೆದಿರ್ತಾರೆ ಅವರಿಗೆ ನೆನಪಕ್ಕೆ ಬರುತ್ತೆ. ತಂದೆ ಹೇಳ್ತಾರೆ ತಾವೇ ಶಾಂತಿಧಾಮದಲ್ಲಿ ಪವಿತ್ರರಾಗಿದ್ರನ. आ फिर तुमको शांतिधाम सुखधाम में जाने का रास्ता बताते और कोई भी रास्ता बता ना सके. ಈಗ ನಿಮಗೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ದಾರಿಯನ್ನು ತಿಳಿಸಲಾಗುತ್ತೆ, ಮತ್ಯಾವುದೇ ದಾರಿಯನ್ನ ತಿಳಿಸುವುದೇ ಇಲ್ಲ. शांति धाम में भी पावन आत्माएं ही जा सकती, जितना कार निकलती जाएंगी उतना ऊंच पद मिलेगा जो जितना पुरुषार्थ करे. ಶಾಂತಿಧಾಮದಲ್ಲಿ ಪಾವನ ಆತ್ಮಗಳೇ ಹೋಗಕ್ ಸಾಧ್ಯ. ಎಷ್ಟು ತುಕ್ಕು ಇಳಿತಾ ಹೋಗುತ್ತೆ ಅಷ್ಟೇ ಉನ್ನತವಾದ ಪದವಿ ಸಿಗತ್ತೆ. ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟು. और एक के पुरुषार्थ को तुम देख सकते हो, बाबा भी बहुत अच्छी मदद करता है. ಪ್ರತಿಯೊಬ್ಬರ ಪುರುಷಾರ್ಥವನ್ನ ತಾವು ನೋಡಬಹುದು. ಬಾಬಾನು ಬಹಳ ಚೆನ್ನಾಗಿ ಸಹಯೋಗವನ್ನ ನೀಡ್ತಾರೆ. ये तो जैसे पुराना बच्चा है, और एक ही नब्ज से तो समझते हो ना. ಇವರಂತೂ ಹಳೆಯ ಮಗು ಆಗಿದ್ದಾರೆ, ಪ್ರತಿಯೊಬ್ಬರ ನಾಡಿಯಿಂದ ಅರ್ಥ ಮಾಡ್ಕೊಂತೀರಲ್ಲ. सयाने जो होंगे वो जट समझ जाएंगे,
बेहद का बाप है, उनसे जरूर ಸ್ವರ್ಗ का वर्षा मिलना चाहिए. ಒಳ್ಳೆಯವರು ಯಾರಾಗಿರ್ತಾರೆ ಅವರು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ. ಅನಂತವಾದ ತಂದೆ ಅವರಿಗೆ ಇಲ್ಲಿ ಬರಲೇಬೇಕು, ಅವರಿಂದ ಖಂಡಿತ ಸ್ವರ್ಗದ ಆಸ್ತಿ ಸಿಗತ್ತೆ. मिला था अब नहीं है फिर मिल रहा है एम ऑब्जेक्ट सामने खड़ा. ಸಿಕ್ಕಿತ್ತು ಈಗಿಲ್ಲ ಮತ್ತೆ ಸಿಗತ್ತೆ, ಲಕ್ಷ್ಯ ಅಂತೂ ಮುಂದೆ ಇದೆ ಅಲ್ಲ. बाबा ने जब स्वर्ग की स्थापना की थी तुम स्वर्ग के मालिक थे, फिर 84 जन्म ले नीचे उतरते आए. ಬಾಬಾ ಯಾವಾಗ ಸ್ವರ್ಗದ ಸ್ಥಾಪನೆಯನ್ನ ಮಾಡಿದ್ರು ಆಗ ನೀವು ಸ್ವರ್ಗದ ಮಾಲೀಕರಾಯಿತು, ಮತ್ತೆ 84 ಜನ್ಮವನ್ನ ಪಡೆದು ಕೆಳಗಡೆ ಇಳಿತಾ ಬಂತು. अभी है ये तुम्हारा अंतिम जन्म, इसमें रिपीट तो जरूर करेंगे ना. ಈಗಂತೂ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ, ಚರಿತ್ರೆ ಪುನರಾವರ್ತನೆ ಆಗಲೇಬೇಕು. तुम सारा 84 का हिसाब बताते हो, जितना समझेंगे उतना पत्ते बनते जाए. ತಾವು 84 ಜನ್ಮದ ಲೆಕ್ಕವನ್ನ ತಿಳಿಸ್ತಾ ಹೋಗ್ತೀವಿ. ಎಷ್ಟು ಅರ್ಥ ಮಾಡ್ಕೊಂತೀರಾ ಅಷ್ಟು ಎಲೆಗಳು ತಯಾರಾಗ್ತಾ ಹೋಗುತ್ತೆ. तुम भी बहुतों को आप समान बनाते हो ना. तुम कहेंगे हम आए हैं सारे विश्व को माया की जिंजीरों से छुड़ा. ತಾವು ಸಹ ಅನೇಕರನ್ನ ತಮ್ಮ ಸಮಾನ ಮಾಡ್ಕೊಂಡಿದ್ದೀರಲ್ಲ, ತಾವೇ ಅಂತೀರಾ ನಾವು ಬಂದಿದ್ದೀವಿ ಇಡೀ ವಿಶ್ವದಲ್ಲಿ ಮಾಯೆಯ ಪಂಜರದಿಂದ ಬಿಡುಗಡೆ ಮಾಡಿ. ಬಾಬಾ कहते मैं सबको रावण से छुड़ाने आता हूँ, तुम बच्चे भी समझते हो बाप ज्ञान का सागर है. ತಂದೆ ತಿಳಿಸ್ತಾರೆ ತಾವು ರಾವಣನ ಅಂದ ಬಿಡುಗಡೆ ಮಾಡಕ್ಕೆ ಬಂದಿದ್ದೀರ, ತಾವು ಮಕ್ಕಳು ಅರ್ಥ ಮಾಡ್ಕೊಂತೀರಾ ತಂದೆ ಜ್ಞಾನ ಸಾಗರ ಆಗಿದ್ದಾರೆ. तुम में ज्ञान प्राप्त कर मास्टर ज्ञान सागर बनते हो. ज्ञान अलग है, ಭಕ್ತಿ अलग. ತಾವು ಸಹ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗ್ತೇವೆ. ಜ್ಞಾನ ಬೇರೆಯಾಗಿದೆ, ಭಕ್ತಿ ಬೇರೆಯಾಗಿದೆ. तुम जानते हो भारत का प्राचीन राजयोग बाबा ही सिखाते, कोई मनुष्य सिखला नहीं सकते. ನಿಮಗೆ ಗೊತ್ತಿದೆ ಭಾರತದ ಪ್ರಾಚೀನ ರಾಜಯೋಗ ಬಾಬಾನೇ ಕಲಿಸ್ಕೊಡ್ತಾರೆ, ಯಾರೇ ಮನುಷ್ಯ ಕಲಿಸ್ಕೊಡಕ್ಕೆ ಸಾಧ್ಯನೇ ಇಲ್ಲ. परंतु ये बात सबको कैसे बताइए, यहाँ तो असुरों के विघ्न भी बहुत पड़ते. ಆದರೆ ಈ ಮಾತನ್ನ ಎಲ್ಲರಿಗೂ ಯಾವ ರೀತಿ ತಿಳಿಸೋದು, ಇಲ್ಲಂತೂ ಅಸುರರ ವಿಘ್ನ ಬಹಳಷ್ಟು ಬೀಳುತ್ತೆ. आगे तो समझते थे शायद कोई कचड़ा डालते, अभी समझते हो ये विघ्न कैसे डालते नथिंग. ಮೊದಲು ಅನ್ಕೊಂತಿದ್ವಿ ಯಾರಾದ್ರೂ ಕಚಡ ಹಾಕ್ತಾರೆ ಅಂತ, ಇವಾಗ ಅರ್ಥ ಮಾಡ್ಕೊಂತೀರಾ ವಿಘ್ನ ಯಾವ ರೀತಿ ಹಾಕ್ಲಾಗುತ್ತೆ, ಇದೇನು ಹೊಸದಲ್ಲ. कल्प पहले में ये हुआ था, तुम्हारे बुद्धि में सारा चक्र फिरता रहे. ಕಲ್ಪದ ಮೊದಲು ಇದೆಲ್ಲ ಆಗಿತ್ತು, ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರ ತಿರುಗ್ತಾ ಇರುತ್ತೆ. बाबा हमको सृष्टि के आदि मध्य अंत का राज समझा रहे. बाबा हमको लाइट हाउस का भी टाइटल दी. ಬಾಬಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳಿಸ್ತಾ ಇದ್ದಾರೆ. ಬಾಬಾ ನಮಗೆ ಲೈಟ್ ಹೌಸ್ ಆಗುವ ಟೈಟಲ್ ಅನ್ನ ನೀಡ್ತಿದ್ದಾರೆ. एक आंख में मुक्तिधाम, दूसरी आंख में जीवन मुक्तिधाम. तुमको शांति धाम में जाकर फिर सुखधाम में आना है, ये दुखधाम. ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಲ್ಲಿ ಮುಕ್ತಿಧಾಮ. ಈಗ ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮಕ್ಕೆ ಬರ್ತೀರ, ಈಗಂತೂ ದುಃಖಧಾಮದಲ್ಲೇ ಇದ್ದೀರಾ. बाबा कहते इन आंखों से जो कुछ तुम देखते हो उसको भूलो, अपने ಶಾಂತಿಧಾಮ को याद करो. ತಂದೆ ತಿಳಿಸ್ತಾರೆ ಈ ನೇತ್ರಗಳಿಂದ ತಾವೇನೆಲ್ಲ ನೋಡ್ತೀರಾ ಅದನ್ನ ಮರೀರಿ, ಶಾಂತಿಧಾಮವನ್ನೇ ನೆನಪು ಮಾಡಿ. आत्मा को अपने बाबा को याद करना, इसको ही अव्यभिचारी योग कहा जाता. ज्ञान भी एक से ही सुन. ಆತ್ಮ ತನ್ನ ತಂದೆಯನ್ನ ನೆನಪು ಮಾಡತ್ತೆ, ಇದಕ್ಕೆ ಅವ್ಯಭಿಚಾರಿ ಯೋಗ ಅಂತ ಹೇಳಾಗುತ್ತೆ. ಜ್ಞಾನನು ಒಬ್ಬರಿಂದನೇ ಕೇಳಬೇಕು. वो है अव्यभिचारी ज्ञान, याद भी एक को करो, मेरा तो एक दूसरा ना कोई. ಅದು ಅವ್ಯಭಿಚಾರಿ ಜ್ಞಾನ ಆಗಿದೆ. ನೆನಪು ಒಬ್ಬರನ್ನೇ ಮಾಡಬೇಕು, ನನಗೆ ಒಬ್ಬರು ಬಿಟ್ಟು ಮತ್ತಾರೂ ಇಲ್ಲ.
जब तक अपने को आत्मा निश्चय नहीं करेंगे तब तक एक की याद आएंगी नहीं। आत्मा कहती है मैं तो एक बाबा की ही बनूंगी। ಎಲ್ಲಿಯವರೆಗೂ ನಿಮ್ಮನ್ನ ನೀವು ಆತ್ಮ ಅಂತ ನಿಶ್ಚಯ ಮಾಡೋದಿಲ್ಲ ಅಲ್ಲಿಯವರೆಗೂ ಒಬ್ಬರ ನೆನಪು ಬರೋದಿಲ್ಲ. ಆತ್ಮ ಹೇಳತ್ತೆ ಒಬ್ಬ ತಂದೆ ಮಗುವಾಗಿ ಇರ್ತೀನಿ. मुझे जाना है बाबा के पास, ये शरीर तो पुराना जड़ जड़ी भूत है, इसमें भी ಮಮತ್ವ नहीं रखना. ನಾನು ತಂದೆ ಹತ್ರ ತಲುಪಬೇಕು. ಈ ಶರೀರನು ಹಳೆಯದಾಗಿದೆ, ಶಿಥಿಲಾವಸ್ಥೆಯನ್ನ ಪಡೆದಿದೆ, ಇದರ ಜೊತೆಗೆ ಮಮತ್ವ ಬೇಡ. ये ज्ञान की बातें, ऐसे नहीं शरीर की संभालने करनी है. ಇದೆಲ್ಲ ಜ್ಞಾನದ ಮಾತು. ಆ ರೀತಿ ಎಲ್ಲ ಶರೀರವನ್ನ ಸಂಪಾಲನೆ ಮಾಡಬಾರ್ದು. अंदर भी समझना है पुराना काल है, इसको तो अब छोड़ना है, तुम्हारा है बेहद का ಸನ್ಯಾಸ. ಆಂತರ್ಯದಲ್ಲಿ ತಿಳ್ಕೋಬೇಕು ಇದು ಹಳೆಯ ದೇಹ ಆಗಿದೆ, ಇದನ್ನ ಬಿಡಲೇಬೇಕು. ನಿಮ್ಮದಾಗಿದೆ ಅನಂತವಾದ ಸನ್ಯಾಸತ್ವ. वो तो जंगल में चले जाते, तुमको घर में रहते याद में रहना. ಅವರಂತೂ ಕಾಡು ಬಿಟ್ಟೋಗ್ತಾರೆ, ತಾವಂತೂ ಮನೆಯಲ್ಲೇ ಇದ್ದು ನೆನಪು ಮಾಡ್ತಾ ಇರ್ಬೇಕು. याद में रहते रहते तुम भी शरीर छोड़ सकते हो, कहाँ भी हो तुम बाबा को याद करो. ನೆನಪು ಮಾಡ್ತಾ ಮಾಡ್ತಾ ನೀವು ದೇಹವನ್ನ ಬಿಡಬಹುದು, ಎಲ್ಲೇ ಇದ್ದರೂ ತಂದೆಯ ನೆನಪಿನಲ್ಲಿ. याद में रहेंगे स्वदर्शन चक्रधारी बनेंगे तो कहाँ भी रहते तुम ऊंच पद पा सकते हो. ನೆನಪಿನಲ್ಲಿದ್ದು ಸ್ವದರ್ಶನ ಚಕ್ರಧಾರಿ ಆದಾಗ ಎಲ್ಲೇ ಇದ್ರೂ ಉನ್ನತವಾದ ಪದವಿ ಪಡೆಯಬಹುದಾಗಿದೆ. जितना इंडिविजुअल मेहनत करेंगे उतना पद पाए. घर में रहते भी याद की यात्रा में रहना. ಎಷ್ಟು ಇಂಡಿವಿಜುವಲ್ ಶ್ರಮ ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿ ಪಡಿತೀರಾ. ಮನೆಯಲ್ಲೇ ಇಡ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. अभी फाइनल रिजल्ट में थोड़ा टाइम पड़ता, फिर नई दुनिया में तैयार हो जानी है. ಈಗ ಫೈನಲ್ ರಿಸಲ್ಟ್ ಅಲ್ಲಿ ಸ್ವಲ್ಪ ಸಮಯ ಇಡ್ಸತ್ತೆ, ಮತ್ತೆ ಹೊಸ ಪ್ರಪಂಚನೂ ತಯಾರಾಗ್ಬಿಡತ್ತೆ. अभी कर्मातीत अवस्था हो जाए तो सूक्ष्म वतन में रहना पड़े. सूक्ष्म वतन में रह करके भी फिर जन्म लेना पड़े. आगे चलकर तुमको सब साक्षात्कार हो. ಈಗ ಕರ್ಮಾತೀತ ಸ್ಥಿತಿಗೆ ಹೋಗ್ಬೇಕು, ಮತ್ತೆ ಸೂಕ್ಷ್ಮ ವತನದಲ್ಲಿ ಇರಬೇಕಾಗುತ್ತೆ. ಸೂಕ್ಷ್ಮ ವತನದಲ್ಲಿ ಇದ್ದು ಮತ್ತೆ ಜನ್ಮವನ್ನ ಪಡಿಬೇಕಾಗುತ್ತೆ. ಮುಂದೆ ಹೋಗ್ತಾ ತಮಗೆ ಎಲ್ಲಾ ಸಾಕ್ಷಾತ್ಕಾರ ಆಗತ್ತೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ. एक बाबा से सुनना, एक के ही ಅವ್ಯಭಿಚಾರಿ याद में रहना. ಒಬ್ಬ ತಂದೆಯಿಂದನೇ ಕೇಳಬೇಕು, ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪನ್ನ ಮಾಡಬೇಕಾಗಿದೆ. ये शरीर की संभाल रखनी है लेकिन ममत्व नहीं रख. ಈ ಶರೀರದ ಸಂಪಾದನೆ ಮಾಡಬೇಕು, ಆದರೆ ಮಮತ್ವವನ್ನ ಇಟ್ಕೋಬಾರದು. ಎರಡನೇದು, बाबा ने जो परहेज बताया उसे पूरे पालन करना. कोई भी ऐसा कर्म नहीं करना है जो बाबा की ग्लानि हो, पाप का खाता बने. अपने को घाटे में नहीं डाल. ತಂದೆ ಏನು ಪಥ್ಯವನ್ನ ತಿಳಿಸಿದರೆ ಅದನ್ನ ಪೂರ್ತಿ ಪಾಲನೆ ಮಾಡಬೇಕು. ಆ ರೀತಿ ಕರ್ಮವನ್ನ ಮಾಡಬಾರದು, ತಂದೆಯ ನಿಂದನೆ ಆಗುವ ರೀತಿ, ಪಾಪದ ಖಾತೆ ಆಗುವ ರೀತಿ. ತಮಗೆ ತಾವು ಲಾಸ್ ಮಾಡ್ಕೋಬಾರ್ದಾಗಿದೆ. वरदान, 3 सेवाओं के बैलेंस द्वारा सर्व गुणों की अनुभूति करने वाले गुणमूर्त भव. 3 ಸೇವೆಗಳ ಬ್ಯಾಲೆನ್ಸ್ ಇಂದ ಸರ್ವ ಗುಣಗಳ ಅನುಭವವನ್ನ ಮಾಡುವಂತವರು गुणमूर्ति भव. जो बच्चे संकल्प बोल और हर कर्म द्वारा सेवा पर तत्पर रहते वही सफलता मूर्त बनते. ಯಾವ ಮಕ್ಕಳು ಸಂಕಲ್ಪ ಮಾತು ಮತ್ತೆ ಪ್ರತಿ ಕರ್ಮದಿಂದ ಸೇವೆಯಲ್ಲಿ ನಿಮಗ್ನರಾಗಿರ್ತಾರೆ ಅವರೇ ಸಫಲತಾ ಮೂರ್ತರಾಗ್ತಾರೆ.
तीनों में मार्ग समान है, सारे दिन में 3 सेवाओं का बैलेंस है, तो पास विथ ऑनर व गुण मुहूर्त बनी. ಮೂರರಲ್ಲೂ ಮಾರ್ಕ್ಸು ಸಮಾನ ಇದೆ. ಇಡೀ ದಿನ 3 ಸೇವೆಗಳ ಬ್ಯಾಲೆನ್ಸ್ ಇದ್ದಾಗ ಫಸ್ಟ್ ಕ್ಲಾಸ್ ಅಲ್ಲಿ ಬಂದು ಗುಣಮೂರ್ತರಾಗ್ತೀವಿ. उनके द्वारा सर्व दिव्य गुणों का श्रृंगार स्पष्ट दिखाई देते. ಅವರ ಮುಖಾಂತರ ಸರ್ವ ಗುಣಗಳ ಶೃಂಗಾರ ಸ್ಪಷ್ಟವಾಗಿ ಕಾಣುತ್ತೆ. एक दूसरे को बाबा के गुणों का व स्वयं की धारणा के गुणों का सहयोग देना ही गुण मुहूर्त बनना, क्योंकि गुणदान सबसे बड़ा दान है. ಒಬ್ಬರು ಮತ್ತೊಬ್ಬರಿಗೆ ತಂದೆಯ ಗುಣಗಳ ಅಥವಾ ಸ್ವಯಂನ ಧಾರಣೆಯ ಗುಣಗಳ ಸಹಯೋಗವನ್ನು ನೀಡೋದೇ ಗುಣಮೂರ್ತರಾಗೋದಾಗಿದೆ. ಯಾಕೆಂದರೆ ಗುಣದಾನ ಎಲ್ಲದಕ್ಕಿಂತ ಬಹಳ ದೊಡ್ಡ ದಾನ ಆಗಿದೆ. स्लोगन, निश्चय रूपी फाउंडेशन पक्का है तो श्रेष्ठ जीवन का अनुभव स्वतः होता. ನಿಶ್ಚಯ ಅನ್ನುವ ಫೌಂಡೇಶನ್ ಪಕ್ಕ ಇದ್ದಾಗ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗತ್ತೆ. ಅವ್ಯಕ್ತ ಇಶಾರೆ, आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವ ಆಸಕ್ತಿಯನ್ನ ಬೆಳೆಸಿ. पिछले कर्म के हिसाब किताब के फाउंडेशन तन का रोग हो, मन के संस्कार अन्य आत्माओं के संस्कार से टक्कर भी खाते हो. ಹಿಂದಿನ ಕರ್ಮದ ಲೆಕ್ಕಾಚಾರ ಫಲಸ್ವರೂಪ ದೇಹದ ಅನಾರೋಗ್ಯ, ಮನಸ್ಸಿನ ಸಂಸ್ಕಾರ, ಅನ್ಯ ಆತ್ಮಗಳ ಸಂಸ್ಕಾರದ ಘರ್ಷಣೆಯನ್ನ ನೋಡ್ತೀರಾ. लेकिन कर्मातीत कर्म भोग के वश ना होकर मालिक बन हिसाब चुप्त करा. ಆದರೆ ಕರ್ಮಾತೀತ ಕರ್ಮ ಭೋಗಕ್ಕೆ ವಶರಾಗದೆ ಮಾಲೀಕರಾಗಿ ಲೆಕ್ಕಾಚಾರವನ್ನ ಚುಪ್ತ ಮಾಡಿ. कर्मयोगी बन कर्म भोग चुप्त करना ये है कर्मातीत ಸ್ಥಿತಿ की ನಿಶಾನ್. ಕರ್ಮಯೋಗಿಗಳಾಗಿ ಕರ್ಮ ಭೋಗವನ್ನ ಚುಪ್ತ ಮಾಡೋದು ಇದಾಗಿದೆ ಕರ್ಮಾತೀತ ಸ್ಥಿತಿಯ ಚಿಹ್ನೆ. प्रैक्टिस करो अभी अभी कर्मयोगी अभी अभी कर्मातीत स्टेज. ಅಭ್ಯಾಸ ಮಾಡಿಕೊಳ್ಳಿ, ಈಗೀಗ ಕರ್ಮಯೋಗಿ ಈಗೀಗ ಕರ್ಮಾತೀತ ಸ್ಥಿತಿ. ಓಂ ಶಾಂತಿ.